ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹಾಕ್ಬೋದಾದಂಥ ಒಂದು ಸ್ಲ್ಯಾಂಟಿಂಗ್ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ 1.5 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈಗೆಲ್ಲ ಯಾರು ಕ್ರೋಶೆ ಶೃಂಗಾರಕ್ಕೆ ಕನೆಕ್ಟ್ ಆಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬನ್ನು ಮಾಡಿ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶಲ್ಲು ನಾನಿಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಸೈನು ನಿಮಗೆ ಥಿಕ್ನೆಸ್ ಬೇಕು ಅಂದರೆ 7 ಎಳೆ ದಾರ ಕೂಡ ನೀವು ತೊಗೋಬೋದು. ಈ ಡಿಸೈನ್ಗೆ ನಾನು ಈ ಥರ ವೀಟ್ ಬೀಡ್ಸ್, ಡಿಸೈನರ್ ವೀಟ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಸಿಂಪಲ್ ಬೀಡ್ಸಲ್ಲೂ ಕೂಡ ಇದನ್ನು ಹಾಕೋಬೋದು, ಬಟ್ ವೀಟ್ ಬೀಡ್ಸಲ್ಲಿ ಹಾಕಿದ್ರೆ ಹೈಲೈಟೆಡಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಬೇಕಾದ್ರೆ ನಾನು ನಿಮಗೆ ಆರ್ಡಿನರಿ ಬೀಡ್ಸಲ್ಲೂ ಕೂಡ, ರೌಂಡ್ ಬೀಡ್ಸಲ್ಲೂ ಕೂಡ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶಲ್ಲು ನೀಡಿಲ್ ನಂಬರ್ 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈ ಥರ ಎಡ್ಜ್ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ 2 ಸರಿ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಕ್ರೋಶೆನ ಹಾಕೊಂಡ್ಮೇಲೆ ನಾನು ಇಲ್ಲಿ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ದಾರನ ಹಾಗೆ ಇಟ್ಕೊಂಡಿರ್ತೀನಿ. ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಒಂದು ವೀಟ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ವೀಟ್ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಒಂದು ಸರಿ ಲಾಕ್ ಕೂಡ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು ಒಂದು 3 ಚೈನ್ಸ್ ಗ್ಯಾಪ್ ಬಿಡಬೇಕಾಗತ್ತೆ. ಇಲ್ಲಿ 3 ಚೈನ್ಸ್ ಗ್ಯಾಪ್ನ ಬಿಟ್ಬಿಟ್ಟು ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ನಾನು 4 ಚೈನ್ಸ್ನ ಹಾಕೋತೀನಿ. 3, 4 ಚೈನ್ಸ್ನ ಹಾಕ್ಕೊಂಡು ಕ್ಲಾತ್ನ ಸ್ವಲ್ಪ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ನಾವಿಲ್ಲಿ ಫಸ್ಟು 3 ಚೈನ್ ಹಾಕಿರೋ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡನ್ನು ಹಾಕಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶೆ. ಈಗ ಬೀಡ್ಗೆ ಮೇಲೆ ಈ ಥರ ಥ್ರೆಡ್ ಬರುತ್ತೆ. ಸೊ ನೆಕ್ಸ್ಟ್ ಈಗ ನಾನು ಒಂದು ಸರಿ ಚೈನನ್ನು ಹಾಕೋತೀನಿ. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 2, 3. ಫಸ್ಟು ಒಂದು ಟರ್ನಿಂಗಿಗೋಸ್ಕರ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಹಂಗಾಗಿ ಫಸ್ಟು ಮಾತ್ರ ನಾನು ಇಲ್ಲಿ 4 ಹಾಕ್ಕೊಂಡಿದ್ದೀನಿ. ಒಂದು ಟರ್ನಿಂಗಿಗೆ ಬೇಕು ಮತ್ತು 3 ಚೈನ್ಸ್ ಬೇಕು. ಆ 3 ಚೈನ್ಸಿಂದ ನಾನು ಈ ಥ್ರೆಡ್ ಇರುತ್ತಲ್ಲ, 4 ಚೈನ್ ಹಾಕಿರ್ತೀವಲ್ಲ, ಆ ಥ್ರೆಡ್ ಒಳಗಡೆ ನೀಡನ್ನು ಪಾಸ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ. ಇದು ಒಂದು ಪಿಕಾಟ್ ಥರ ಆಗುತ್ತೆ. ಮತ್ತು ಈಗ 3 ಚೈನ್ಸ್ನ ಹಾಕೋತೀನಿ. 1, 2, 3. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 4 ಚೈನ್ಸ್ನ ಹಾಕೋಬೇಕಾಗತ್ತೆ. ಆಮೇಲೆ 3 ಚೈನ್ಸು. ಮತ್ತು ಆ 4 ಚೈನು ಬೀಡ್ ಮೇಲೆ ಹಾಕಿರ್ತೀವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ 2 ಪಿಕಾಟ್ ಆಯಿತು. ಮತ್ತು 3 ಚೈನ್ಸ್ನ ಹಾಕೋತಾ ಇದ್ದೀನಿ. 1, 2, 3. 3 ಚೈನ್ಸ್ನ ಹಾಕಿ ಆ 4 ಚೈನ್ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಬರೀ ಪಿಕಾಟ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಥ್ರೆಡ್ ನೀವು 4 ಚೈನ್ಸ್ ಹಾಕಿರ್ತೀರಲ್ಲ, ಅದು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಎಷ್ಟು ಪಿಕಾಟ್ ಹಿಡಿಸುತ್ತೆ ನೋಡಿ ಹಾಕೋಬೇಕಾಗತ್ತೆ. ಫಸ್ಟ್ ಒಂದಕ್ಕೆ ಮಾತ್ರ ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಪಿಕಾಟ್ ಹಾಕ್ಕೊಂಡಿದ್ದೀವಿ ಅಂತ. ಆಮೇಲೆ ಅದರ ನೆಕ್ಸ್ಟ್ ಡಿಸೈನ್ಗೆಲ್ಲ ನಾವು ಫಸ್ಟಿಗೆ ಎಷ್ಟು ಹಾಕಿರ್ತೀವೋ ಅಷ್ಟನ್ನೇ ಹಾಕೋಬೇಕಾಗತ್ತೆ. ಸೊ ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು 4 ಪಿಕಾಟ್ ಹಾಕ್ಕೊಂಡಿದ್ದೀನಿ ಈಗಾಗಲೇ. ಇದು 5ನೇ ಪಿಕಾಟು. ಸೊ 5 ಪಿಕಾಟ್ ಆಯಿತು. ಮತ್ತು ಈಗ 3 ಚೈನ್ಸ್ನ ಹಾಕ್ತೀನಿ. 3 ಚೈನ್ಸ್ನ ಹಾಕ್ಕೊಂಡು ಇನ್ನೊಂದು ಪಿಕಾಟನ್ನು ಹಾಕೋತೀನಿ. ಸೊ ಇಲ್ಲಿಗೆ ಟೋಟಲಿ ನಾನು 6 ಪಿಕಾಟ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ಜಾಸ್ತಿ ಬೀಡ್ಸ್ ಹಾಕಿದ್ರೆ ಅದರ ಡಿಸೈನ್ ಅಷ್ಟು ಗೆಟಪ್ ಇರಲ್ಲ ಅಂತ ಹೇಳಿ ನಾನು ಬೀಡ್ಸ್ನ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಈಗ ನಾವೆಲ್ಲಿ ಲಾಕ್ ಮಾಡಿರ್ತೀವಲ್ಲ ಫಸ್ಟು, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇದು ಒಂದು ಡಿಸೈನ್ ಈ ಥರ ಬರುತ್ತೆ, ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಡಿಸೈನ್ನ ಇದೇ ರೀತಿಯೇ ಹಾಕೋಣ. ಸೊ ಒಂದು ಡಿಸೈನ್ಗೂ, ಒಂದು ಸ್ಲ್ಯಾಂಟಿಂಗ್ ಡಿಸೈನ್ಗೂ ಇನ್ನೊಂದು ಸ್ಲ್ಯಾಂಟಿಂಗ್ ಡಿಸೈನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರಬೇಕಾಗತ್ತೆ.
ಸೊ ಹಾಗಾಗಿ ಏನಂದರೆ ಓವರ್ಲ್ಯಾಪ್ ಆದಂಗೆ ಬರುತ್ತೆ. ಸೊ ಈಗ ಎಕ್ಸ್ಟ್ರಾ ನಾನು 3 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಬೀಡ್ ಬೇಕಾದ್ರೆ ರೌಂಡ್ ಬೀಡ್ನು ಬೇಕಾದ್ರೆ ಇಲ್ಲಿ ಹಾಕೋಬೋದು, ಅಥವಾ ಕುಚ್ಚು ಕಟ್ಟೋ ನಿಮ್ಗೆ ಐಡಿಯಾ ಇದ್ದರೆ 5 ಚೈನನ್ನು ಕೂಡ ಬೇಕಾದ್ರೆ ಹಾಕೋಬೋದು. 3 ಆಯಿತು, 4 ಆಯಿತು, 5 ಆಯಿತು. ಸೊ ಇವಾಗ ನೋಡಿ, ಲಾಕ್ ಮಾಡಿರೋ ಸ್ಟಿಚ್ಚನ್ನು ಸೇರಿಸಿ 5 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಇದೇ ರೀತಿ ಸ್ಲಾಂಟಿಂಗ್ ಡಿಸೈನನ್ನು ಹಾಕೊಳ್ಳೋಣ. ಸೊ ಮತ್ತೆ ನಾನೀಗ 3 ಚೈನ್ಸ್ನ ಹಾಕೋತೀನಿ. 1 2 3 ಚೈನನ್ನು ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ನ ಕೂಡ ಒಂದು ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾವು ಮತ್ತೆ 3 ಚೈನ್ಸ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಓಕೆನಾ? ಈಗ 3 ಚೈನ್ ಬಿಟ್ಟು ಲಾಕ್ ಆದಮೇಲೆ 4 ಚೈನ್ಸ್ ಹಾಕ್ಕೊಳ್ಳೋಣ. 2 3 4 ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡಿಂದ ಈ ಟಾಪ್ ಇರುತ್ತಲ್ಲ 3 ಚೈನ್ಸ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡ್ಕೊಂಡಿರ್ತೀವಲ್ವ, ಆ ಸ್ಟಿಚ್ಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಫಸ್ಟ್ ಟೈಮ್ ಮಾತ್ರ 4 ಚೈನ್ಸ್ ಹಾಕ್ಕೊಂಡ್ರೆ ಅದು ಈಸಿಯಾಗಿ ಟರ್ನ್ ಆಗುತ್ತೆ ಅಂತ ಹಾಕೋತಾ ಇದ್ದೀನಿ. ಫಸ್ಟ್ ಮಾತ್ರ 4 ಹಾಕ್ಕೋಬೇಕು, ಆಮೇಲೆಲ್ಲ 3. ಸೊ ಈಗ 4 ಚೈನ್ಸ್ನ ಹಾಕ್ಕೊಂಡು ನಾವು ಬೀಡ್ ಮೇಲೆ ಏನು 4 ಚೈನ್ಸ್ನ ಹಾಕಿರ್ತೀವಿ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೊತೀವಿ, ಒಂದು ಪಿಕಾಟ್ ಆಗೋಕ್ಕೆ. ಸೊ ಇದೇ ರೀತಿ ನಾವು ಫಸ್ಟು ಈ ಡಿಸೈನ್ಗೆ 6 ಸರಿ ಹಾಕ್ಕೊಂಡಿದ್ದೀವಲ್ವ, ಸೊ ಇಲ್ಲೂ ಕೂಡ 6 ಸರಿ ಹಾಕೊಳ್ಳೋಣ. 1 ಆಯಿತು, ಮತ್ತು 3 ಚೈನ್ ಹಾಕಿ 2ನೇ ಪಿಕಾಟ್ ಹಾಕೋತಾ ಇದ್ದೀನಿ. ಮತ್ತು 3 ಚೈನ್ಸ್ ಹಾಕಿ 3rd ಪಿಕಾಟನ್ನು ಹಾಕೋತಾ ಇದ್ದೀನಿ. ಮತ್ತು 3 ಚೈನ್ಸ್ ಹಾಕಿ 4th ಪಿಕಾಟನ್ನು ಹಾಕೋತೀನಿ. ಮತ್ತು 3 ಚೈನ್ಸ್ ಹಾಕಿ 5th ಪಿಕಾಟನ್ನು ಹಾಕೋತಾ ಇದ್ದೀನಿ. ಮತ್ತು 3 ಚೈನ್ಸ್ ಹಾಕಿ ಆದಷ್ಟು ಪಕ್ಕದಲ್ಲೇ ಹಾಕ್ತಾ ಬರಬೇಕಾಗತ್ತೆ. ನಾವು ಪಿಕಾಟನ್ನು ಗ್ಯಾಪ್ ಬಿಡಬಾರ್ದು. ಈ ರೀತಿ 6 ಟೈಮ್ಸ್ ಪಿಕಾಟನ್ನು ಹಾಕೊಂಡ್ಮೇಲೆ ನಾವು ಈಗಾಗಲೇ ಸ್ಯಾರಿಲಿ ಫಸ್ಟು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಡಿಸೈನು ನಾವು ಹಾಕೋಬೇಕಲ್ಲ. ಸೊ ಈಗ ನೆಕ್ಸ್ಟ್ ಡಿಸೈನ್ ಹಾಕೊಳ್ಳೋಕ್ಕೆ ಮುಂಚೆ 3 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 1 2 3. ಸೊ 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನ್. ಇದು ತುಂಬ ಸಿಂಪಲ್ ಆಗಿರೋ ಸ್ಯಾರೀಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಡಿಸೈನ್ ಇದು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ 1.5 ಅವರಲ್ಲಿ ನೀವು ಒಂದು ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೋಬೋದು. ಈ ಡಿಸೈನ್ಗೆ ಸೊ 2 ಆಯಿತು. ಈಗ 3rd ಹಾಕೋತಾ ಇದ್ದೀನಿ. ಮತ್ತು 3 ಚೈನ್ಸ್ನ ಹಾಕೋತಾ ಇದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ಈಗ ಇನ್ನೊಂದು ಬೀಡನ್ನು ಹಾಕೊಳ್ಳೋಣ. ಬೀಡ್ಸು ಕೂಡ ಕಡಿಮೆ ಇರುತ್ತೆ, ಮೇಂಟೆನೆನ್ಸ್ ಕೂಡ ಈಸಿ, ಹಾಕೋದು ತುಂಬ ಸುಲಭ. ಸೊ ಇವಾಗ ಒಂದು ಬೀಡ್ ಲಾಕನ್ನು ಮಾಡ್ಕೋತೀನಿ. ನೆಕ್ಸ್ಟ್ ಈಗ 3 ಚೈನ್ಸ್ ಗ್ಯಾಪ್ ಇಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 4 ಚೈನ್ಸ್ 2 3 4 ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡ್ಕೋತೀನಿ ಕ್ಲಾತನ್ನು. ನೆಕ್ಸ್ಟ್ ಈಗ ಇಲ್ಲಿ ಟಾಪಲ್ಲಿ ಬೀಡ್ ಪಕ್ಕದಲ್ಲಿ ನಾವೊಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಫಸ್ಟ್ ಟೈಮ್ ಮಾತ್ರ 4 ಚೈನ್ಸ್ ಹಾಕೋತೀನಿ. 3 4 ಚೈನ್ಸ್ನ ಹಾಕ್ಕೊಂಡು ಬೀಡ್ ಮೇಲೆ ಇರೋವಂಥ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇವಾಗ ಒಂದು ಪಿಕಾಟ್ ಆಯಿತು. ಇದೇ ರೀತಿ ನಾವು 6 ಪಿಕಾಟ್ಸ್ನ ವರ್ಕ್ ಮಾಡ್ಕೊಳ್ಳೋಣ. 3 ಚೈನು, 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್, 2 ಪಿಕಾಟ್ ಆಯಿತು. ಮತ್ತು 3 ಚೈನ್ಸು ಮತ್ತು 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಸೊ 3 ಪಿಕಾಟ್ ಆಯಿತು. 2 3 ಚೈನು, 1 ಸಿಂಗಲ್ ಕ್ರೋಶೆ ಹಾಕಿ
ಲಾಕು 4 ಆಯಿತು. ಮತ್ತು 3 ಚೈನ್ಸು 2 3 ಮತ್ತು ಒಂದು 4 ಚೈನ್ಸಲ್ಲಿ ಲಾಕು. ಸೊ 5 ಆಯಿತು. ಇದು 6ನೇದು. ಸೊ 6 ಪಿಕಾಟ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಈಗ ನಾವು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಕೂಡ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನಿಲ್ಲಿ ವೇರಿಯೇಷನ್ ತೋರಿಸ್ತಾ ಇದ್ದೀನಿ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಹಾಕ್ತೀನಿ. ಈಗ ಕುಚ್ಚು ಇದೇ ರೀತಿ ನೀವು ಬಾರ್ಡರ್ ಡಿಸೈನ್ನ ಎಂಡ್ವರೆಗೂ ಕಂಟಿನ್ಯೂ ಮಾಡಿ ಹಾಕ್ಬೋದು. ಇಲ್ಲ ಸ್ವಲ್ಪ ದೂರದಲ್ಲಿ ಒಂದು ಕುಚ್ಚು ಕಾಂಟ್ರಾಸ್ಟ್ ಕಲರಲ್ಲಿ, ಇವಾಗ ಯೆಲ್ಲೋ ಕಲರ್ದು ಬೇಕಾದ್ರೆ ಕಾಂಟ್ರಾಸ್ಟ್ ಕಲರ್ ಕುಚ್ಚನ್ನ ಕಟ್ಕೋಬೇಕು ಅಂತ ಅಂದರೆ ಆವಾಗ ಇಲ್ಲಿ ಒಂದು 4 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನನ್ನು ಹಾಕ್ಕೊಂಡು ಈ ಥರ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಸೊ ನೋಡಿ ಈ ಥರ ಬರುತ್ತೆ ಡಿಸೈನ್. ನೀವು ಇದೇ ಬಾರ್ಡರ್ ಡಿಸೈನಾಗೂ ಕೂಡ ಹಾಕೋಬೋದು ಎಂಡ್ವರೆಗೂ. ಇಲ್ಲ ನಿಮಗೆ ಮಧ್ಯ ಸ್ವಲ್ಪ ದೂರದಲ್ಲಿ ಕುಚ್ಚಬೇಕು ಅಂತಂದರೆ ಈ ಥರ ಒಂದು 4 ಚೈನ್ಸ್ನ ಹಾಕಿ ಕುಚ್ಚಿಗೆ ಪ್ರಾವಿಷನ್ ಮಾಡಿಕೊಂಡು ನೆಕ್ಸ್ಟ್ ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕೂಡ ಕಟ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಬಿಗಿನರ್ಸ್ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಈಗ ಮತ್ತೆ ಇದೇ ರೀತಿ ಡಿಸೈನ್ನ ನಾವು 3 ಹಾಕೋಬೇಕಾಗತ್ತೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಲಾಕ್ ಮಾಡಿರ್ತೀವಲ್ವ, ಅದ್ರ ಪಕ್ಕದಲ್ಲಿ ಇನ್ನೂ 2 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ಆಮೇಲೆ ಡಿಸೈನರ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ 3 ಟೈಮ್ಸ್, ಯಾಕೆಂದರೆ ಇಲ್ಲೂ ಕೂಡ 3 ಇರುತ್ತಲ್ಲ, 3 ಸಿಂಗಲ್ ಕ್ರೋಶೆ ಬಂದಿರುತ್ತೆ. ಸೊ ಇಲ್ಲೂ ಕೂಡ 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಇದೇ ರೀತಿ 3 ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನನ್ನು ಹಾಕೋಬೇಕಾಗುತ್ತೆ. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು ಒಂದು 300 ರೂಪೀಸ್ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು, ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಎಲ್ಲ ಸಿಂಪಲ್ ಸ್ಯಾರೀಸ್ಗೂ ಕೂಡ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಹಾಗೆ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಮರೀದಿರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.